ನೀರೇ ಕೃಷ್ಣ ಶೆಟ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಗೋಪಾಲ್ ಭಂಡಾರಿಯವರ ಸ್ಮರಣಾರ್ಥ ಪುತ್ಥಳಿ ಸ್ಥಾಪನೆ ಮತ್ತು ಅವರ ಜೀವನ ಚರಿತ್ರೆಯ ಪುಸ್ತಕದ ಬಿಡುಗಡೆಯ ಸಮಾರಂಭ ಇವತ್ತು ನಡೀತಾ ಇದೆ. ಗೋಪಾಲ್ ಭಂಡಾರಿಯವರನ್ನ ಕಳ್ಕೊಂಡು 6 ವರ್ಷಗಳು ಕಳೀತು. ಬಹುಶಃ ಇವತ್ತಿನ ದಿನಗಳ ತನಕವೂ ಕೂಡ ಅವರ 10 ಸಂಗತಿಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥ ಅವಕಾಶಗಳು ಬೇರೆ ಬೇರೆ ಸಂದರ್ಭದ ವೇದಿಕೆಯಲ್ಲಿ ನಾವು ಮಾಡ್ತಾನೆ ಇದ್ದೇವೆ. 2 ಬಾರಿ ಕಾರ್ಕಳದ ಶಾಸಕರಾಗಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ಸುದೀರ್ಘ ಕಾಲದ ರಾಜಕಾರಣದ ಹಿನ್ನೆಲೆಯಲ್ಲಿ ಕಾರ್ಕಳದ ಜನರ ಅವರ ಮನಸ್ಸನ್ನು ಗೆದ್ದಿದ್ದರಿಂದ ಇವತ್ತು ಅವರ ಒಂದು ಪುಸ್ತಕ ಬಿಡುಗಡೆ ಆಗಬೇಕು ಮತ್ತು ಪುತ್ಥಳಿ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲೂ ಕೂಡ ಇತ್ತು. ಅದು ಇವತ್ತು ಸಾಕಾರಗೊಳ್ತಾ ಇದೆ. ತುಂಬ ಸುದೀರ್ಘವಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಬ್ಬ ವ್ಯಕ್ತಿ ಯಾವ ರೀತಿ ಸರಳತೆಯಲ್ಲಿ ಬದುಕಬಹುದು ಅನ್ನಲಿಕ್ಕೆ ಗೋಪಾಲ್ ಭಂಡಾರಿಯವರು ಒಂದು ಉದಾಹರಣೆ ಅಂತ ನಾನು ಅಂದ್ಕೊಳ್ತೇನೆ. ಶಾಸಕರಾಗಿ 2 ವರ್ಷ 2 ಕಾಲಾವಧಿಯಲ್ಲಿಯೂ ಕೂಡ ಸರಳತೆಯಲ್ಲಿ ಅತ್ಯಂತ ಮೇಲ್ಪಂಕ್ತಿಯನ್ನು ನಮಗೆಲ್ಲರಿಗೂ ಕೂಡ ಹಾಕಿಕೊಟ್ಟಂಥವ್ರು. ತಮ್ಮ ಮಾತುಗಾರಿಕೆಯಲ್ಲಿ ಅತ್ಯಂತ ಸಜ್ಜನಿಕೆಯಿಂದ ಎಲ್ಲ ವರ್ಗದ ಜನರ ಮನಸ್ಸನ್ನು ಗೆದ್ದಂಥವರು. ತಮ್ಮ ಕಾರ್ಯಚಟುವಟಿಕೆಯಲ್ಲಿ ಜನಪರವಾದಂಥ ಕಳಕಳಿಯನ್ನು ಇಟ್ಟುಕೊಂಡು ಶಾಸಕರಾಗಿ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದನ್ನು ನಾವು ನೀವೆಲ್ಲರೂ ಕೂಡ ಗಮನಿಸಿದ್ದೇವೆ. ನಾನು ಅವರ ವಿರುದ್ಧ 4 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. 2 ಬಾರಿ ಅವರು ಗೆದ್ದಿದ್ರು. ಸುದೀರ್ಘವಾದ ಈ 4 ಚುನಾವಣೆಗಳಲ್ಲೂ ಕೂಡ ನಮ್ಮ ಟೀಕೆ ಟಿಪ್ಪಣಿಗಳು ಚುನಾವಣೆಯ ಕಾಲಘಟ್ಟದಲ್ಲಿ ಮಾತ್ರ ಇತ್ತು. ಈಗ ಕೃಷ್ಣ ಶೆಟ್ಟರು ಉಲ್ಲೇಖ ಮಾಡಿದಂತೆ, ಜಯಪ್ರಕಾಶ್ ಹೆಗಡೆ ಉಲ್ಲೇಖ ಮಾಡಿದಂತೆ ನಾನೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ ಒಂದು ಬಾರಿ. ಗೋಪಾಲ್ ಭಂಡಾರಿಯವರು ನಮಗೆ ವೈರಿ ಅಲ್ಲ, ಗೋಪಾಲ್ ಭಂಡಾರಿಯವರು ನನ್ನ ಪ್ರತಿಸ್ಪರ್ಧಿ ಅಂತ ನಾನು ಹೇಳಿದ್ದೆ ಅಷ್ಟೇ. ಯಾವತ್ತೂ ಕೂಡ ವೈರಿ ಎನ್ನುವ ರೂಪದಲ್ಲಾಗಲಿ ದ್ವೇಷದ ರೂಪದಲ್ಲಿ ನಾನಂತೂ ಯಾವತ್ತೂ ಕೂಡ ನೋಡಲೇ ಇಲ್ಲ. ಸಿದ್ಧಾಂತಗಳು ಬೇರೆ ನಮ್ದೆಲ್ಲರದು ಕೂಡ. ನಾನು ಒಪ್ಪಿದಂಥ ಸಿದ್ಧಾಂತವನ್ನು ಅವರು ಒಪ್ಪಲೇಬೇಕು ಅಂತಿಲ್ಲ, ಅವರು ಒಪ್ಪಿದಂಥ ಸಿದ್ಧಾಂತವನ್ನು ನಾನು ಒಪ್ಪಿಕೊಳ್ಳುವಂಥ ಪ್ರಶ್ನೆ ಇಲ್ಲ. ಸಿದ್ಧಾಂತ ಬೇರೆ ಇದೆ ಎನ್ನುವ ಕಾರಣಕ್ಕೆ ದ್ವೇಷ ನಮ್ಮ ಹತ್ರ ಇರಲಿಲ್ಲ. ಸಿದ್ಧಾಂತ ಬೇರೆ ಇದೆ ಎನ್ನುವ ಕಾರಣಕ್ಕೋಸ್ಕರ ವೈಯಕ್ತಿಕವಾದಂಥ ವಿರೋಧಾಭಾಸಗಳು ನಮ್ಮ ನಡುವೆ ಇರಲಿಲ್ಲ. ನಮ್ಮ ನಡುವೆ ಯಾವತ್ತೂ ಕೂಡ ಗೌರವಕ್ಕೆ ಕಡಿಮೆ ಆಗಲೇ ಇಲ್ಲ. ಎಲ್ಲ ಸಿಕ್ಕಾಗ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿರ್ಬೋದು, ಸಿದ್ಧಾಂತ ಬೇರೆ ಇದೆ ಎನ್ನುವ ಕಾರಣಕ್ಕೋಸ್ಕರ, ಐಡಿಯಾಲಜಿ ಬೇರೆ ಇದೆ ಕಾರಣಕ್ಕೋಸ್ಕರ ನಮ್ಮ ಗೌರವಕ್ಕೆ ಯಾವತ್ತೂ ಕೂಡ ಪರಸ್ಪರ ಕೊರತೆಗಳು ಕಾಣಲಿಲ್ಲ. ನಾನು ಶೇಖರ್ ಮಡಿವಾಳರ ಜೊತೆ ನೆನಪು ಮಾಡ್ಕೊಳ್ತಾ ಇದ್ದೆ. ಅವತ್ತು ರಾತ್ರಿ 10:10ವರೆಗೆ ಸುದ್ದಿ ನಮಗೆ ಅವರು ದೈವಾಧೀನರಾಗಿದ್ದಾರೆ ಅಂತ ಸುದ್ದಿ ಸಿಕ್ಕಾಗ ನಾನು 45 ನಿಮಿಷದಲ್ಲಿ ಮಂಗಳೂರಿನ ಆಸ್ಪತ್ರೆಯನ್ನು ತಲುಪಿದ್ದೆ. ಯಾಕೆ ಅಂತ ಕೇಳಿದರೆ, ನಮ್ಮಲ್ಲಿ ಇದ್ದಂಥ ಗೌರವದ ಕಾರಣಕ್ಕೆ. ಸಿದ್ಧಾಂತ ಬೇರೆ ಇರ್ಬೋದು, ಆದರೆ ಗೌರವದ ಕಾರಣಕ್ಕೆ ನಾನು ಮಂಗಳೂರು ಆಸ್ಪತ್ರೆಯನ್ನು ತಲುಪಿದ್ದೆ. ಉಳಿದಂಥದ್ದೆಲ್ಲರದು ಕೂಡ ಇತಿಹಾಸ ಇವತ್ತು. ಆದರೆ ಇವತ್ತಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮಾತಾಡಲಿಕ್ಕೆ ಯಾಕೆ ಉತ್ಸುಕನಾಗಿದ್ದೇನೆ ಅಂತ ಕೇಳಿದರೆ, ಪ್ರತಿಯೊಬ್ಬ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ 3 ಬದ್ಧತೆಗಳು ಇರಲೇಬೇಕು ಅಂತ ನಾನು ಅಂದ್ಕೊಳ್ತೇನೆ. ಮೊದಲನೇದು ವ್ಯಕ್ತಿನಿಷ್ಠೆ ಇರಲೇಬೇಕು. ವ್ಯಕ್ತಿನಿಷ್ಠೆ ಇಲ್ಲ ಅಂತಂದರೆ ಯಾವುದೇ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. 2ನೇದು ಒಂದು ತತ್ವನಿಷ್ಠೆ ಇರಬೇಕು. 3ನೇದು ಪಕ್ಷನಿಷ್ಠೆ ಇರಬೇಕು. ಪಕ್ಷನಿಷ್ಠೆಯೂ ಇಲ್ಲ, ತತ್ವನಿಷ್ಠೆಯೂ ಇಲ್ಲ, ವ್ಯಕ್ತಿನಿಷ್ಠೆಯೂ ಇಲ್ಲ ಅಂತಂದರೆ ಆ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ 3 ವಿಷಯಗಳ ಬಗ್ಗೆ ಗೋಪಾಲ್ ಭಂಡಾರಿ ಅವರು ಪರಿಪೂರ್ಣ ವ್ಯಕ್ತಿ ಅಂತ ನಾನು ಅಂದ್ಕೊಳ್ತೇನೆ. ಪಕ್ಷನಿಷ್ಠೆನಲ್ಲಿ ಅವರ ಬಗ್ಗೆ ರಾಜಿ ಇರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಸಮರ್ಥಿಸ್ಕೊಳ್ತಾ ಇದ್ರು. ತತ್ವನಿಷ್ಠೆ, ಕಾಂಗ್ರೆಸ್ಸಿನ ಯಾವುದೇ ತತ್ವಗಳ ಬಗ್ಗೆ ಅವರ ಒಳಗೆ ಇಲ್ಲೂ ಕೂಡ ಅಳುಕಿರಲಿಲ್ಲ. ವ್ಯಕ್ತಿನಿಷ್ಠೆ, ವೀರಪ್ಪ ಮೊಯ್ಲಿ ಅವರನ್ನು ಗುರು ಅಂತ ಸ್ವೀಕಾರ ಮಾಡಿದ್ರು. ಸಾಯುವ ತನಕವೂ ಕೂಡ ವೀರಪ್ಪ ಮೊಯ್ಲಿ ಅವರನ್ನ ವ್ಯಕ್ತಿನಿಷ್ಠೆಯಿಂದನೇ ಬದುಕಿದ್ರು.
ಆದರೆ ಇವತ್ತು ಆ ರೀತಿಯಾದಂಥ ವಾತಾವರಣಗಳಿಲ್ಲ ರಾಜಕಾರಣದಲ್ಲಿ. ಅವಕಾಶ ಬಂದಾಗ ವ್ಯಕ್ತಿಗಳು ಬದಲಾಗ್ತಾರೆ, ಅಧಿಕಾರ ಬೇಕು ಅಂದಾಗ ತತ್ವವೂ ಬದಲಾಗುತ್ತೆ, ಅವಕಾಶಗಳು ಬೇಕು ಅಂತಂದಾಗ ಪಕ್ಷವೂ ಕೂಡ ಬದಲಾಗುವಂಥ ಸಾಕಷ್ಟು ಸಂಗತಿಗಳನ್ನು ಇವತ್ತು ರಾಜ್ಯಾದ್ಯಂತ ನೋಡ್ತಾ ಇದ್ದೇವೆ. ಇವತ್ತು ಗೋಪಾಲ್ ಭಂಡಾರಿಯವರು ಯಾಕೆ ಪ್ರಸ್ತುತ ಅಂತ ಕೇಳಿದರೆ, ಅವರಲ್ಲಿ ಪಕ್ಷನಿಷ್ಠೆ ಇತ್ತು, ಅವರಲ್ಲಿ ತತ್ವನಿಷ್ಠೆ ಇತ್ತು, ಅವರಲ್ಲಿ ವ್ಯಕ್ತಿನಿಷ್ಠೆ ಇತ್ತು. ಇವೆಲ್ಲದರ ಜೊತೆಯಲ್ಲಿ ಅವರಲ್ಲೊಂದು ಸರಳತೆ ಇತ್ತು, ಅವರಲ್ಲೊಂದು ಸಜ್ಜನಿಕೆ ಇತ್ತು, ಅವರಲ್ಲಿ ಒಂದು ಸಾಮಾಜಿಕವಾದಂಥ ಕಳಕಳಿ ಇತ್ತು. ಈ ಕಾರಣಕ್ಕೋಸ್ಕರ ಮುಂದಿನ 50 ವರ್ಷ 100 ವರ್ಷ ಆದರೂ ಕೂಡ ಗೋಪಾಲ್ ಭಂಡಾರಿಯವರು ನಮ್ಮ ನಡುವೆ ಜೀವಂತವಾಗಿರ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಗೋಪಾಲ್ ಭಂಡಾರಿಯವ್ರನ್ನ ಗೌರವಿಸಬೇಕಾಗಿರುವಂಥದ್ದು ಅವರು ಬಿಳಿ ಬಟ್ಟೆಯನ್ನು ಹಾಕಿದ್ರು ಅನ್ನುವ ಕಾರಣಕ್ಕೋಸ್ಕರ ಅಲ್ಲ, ಈ ತತ್ವಗಳಿಗೋಸ್ಕರ ಬದುಕಿದ್ರು. ಆ ಕಾರಣಕ್ಕೋಸ್ಕರ ಶಾಸಕರಾಗಿ 10 ವರ್ಷಗಳ ಕಾಲ ಕೆಲಸವನ್ನು ಮಾಡಿದರು. ಹೆಜ್ಜೆ ಗುರುತುಗಳನ್ನು ಅಭಿವೃದ್ಧಿಯ ಚಟುವಟಿಕೆಯಲ್ಲಿ ಕಾರ್ಕಳದಲ್ಲಿ ಬಿಟ್ಟಿದ್ರು. ಈ ಎಲ್ಲ ಸಂಗತಿಗಳ ಕಾರಣಕ್ಕೋಸ್ಕರ ಅವರು ಗೌರವಿಸ್ತಾ ಇದ್ದೇವೆ. ಈ ಪುತ್ಥಳಿ ಮತ್ತು ಈ ಪುಸ್ತಕ ನಮ್ಮ ಯಾವ್ಯಾವ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಬೀಳುತ್ತೋ ಆ ಎಲ್ಲ ಸಂದರ್ಭದಲ್ಲಿ ಈ ರೀತಿಯಾದಂಥ ನಿಷ್ಠೆಗಳು ನಮಗೆ ನೆನಪು ಮಾಡ್ಕೊಳ್ತಾ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವಂಥ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ, ಸಂಪಾದಕೀಯ ಮಂಡಳಿಗೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಗೋಪಾಲ್ ಭಂಡಾರಿಯವರ ಜನಸಾಮಾನ್ಯರ ಬಗ್ಗೆ ಇರುವಂಥ ಕಾಳಜಿ, ಆರೋಗ್ಯಕರ ರಾಜಕಾರಣ ಹಾಗೂ ಸರಳ ಮೇರು ವ್ಯಕ್ತಿತ್ವವನ್ನು, ಆದರ್ಶತ್ವವನ್ನು ನೆನಪಿಸಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಮಾನ್ಯ ಶಾಸಕರಾಗಿರುವಂಥ ಶ್ರೀ ಸುನೀಲ್ ಕುಮಾರ್ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ನಮ್ಮ ಕಾರ್ಯಕ್ರಮದ ಅತಿಥಿಗಳು, ಈ ಭಾಗದ ಸಾಮಾಜಿಕ ಧಾರ್ಮಿಕ ಮುಂದಾಳುವಾಗಿರುವಂತಹ ಶ್ರೀ ಎಚ್ ಪ್ರವೀಣ್ ಬಲ್ಲಾಲ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಎನ್ನುವ